ಸರ್ ಕರೀಲ್ ಮಿಯಾ ಸರ್. ಖಲೀಲ್ ಮಿಯಾ. ಹೌದು ಸರ್. ಇಲ್ಲಿ ಓಲೋ ಕಂಪನಿಯಲ್ಲಿ ಯಾವ ಕಾರಣಕ್ಕಾಗಿ ಬಂದಿದ್ರಿ ನೀವು? ನಾವು ಪೆಟ್ರೋಲ್ ಗಾಡಿ ಹೊಡೆದು ನಮ್ಗೆ ದುಬಾರಿ ಅನಿಸ್ತಿತ್ತು. ಏನೋ ಒಂದ್ 4 ರೂಪಾಯಿ ಉಳ್ಸೋಣ, ಪೆಟ್ರೋಲ್ ಚಾರ್ಜಿಂಗ್ ಗಾಡಿ ತರೋಣ, ಓಲಾ ಏನೋ ಸ್ವಲ್ಪ ಮೈಲೇಜ್ ಇದೆ ಅಂತ ಹೇಳಿ ಬಂದಿದ್ವಿ ಸರ್. ಎಷ್ಟನೇ ತಾರೀಕಿಗೆ ರೊಕ್ಕ ಕಟ್ಟಿದ್ರಿ ನೀವು? ನಾವು ಶುಕ್ರವಾರ 20 ತಾರೀಕು ಸರ್. 20/9/2024 ಎಷ್ಟು ಅಮೌಂಟ್ ಕಟ್ಟಿದ್ರಿ? 50,000 ಕಟ್ಟಿದ್ವಿ ಸರ್. ಈಗ ಅವ್ರು ಏನ್ ಹೇಳ್ತಾ ಇದಾರ? ಅವರು ಅದೇನೋ ಶಕೀಲ್ ಹೆಸರ್ಲೆ ದುಡ್ಡು ಹಾಕಿವಿ, ನಿಮ್ ಹೆಸರಿಲ್ಲ, ಅದು ಮಿಸ್ ಮ್ಯಾಚ್ ಆಗೈತೆ, ಅಲ್ಲಿ ಕಂಪ್ನಿಲಿಂದ ಫೋನ್ ಬರಾಕತ್ತಾವ, ರಿಜೆಕ್ಟ್ ಆಗೈತೆ ಗಾಡಿ, ನೀವು ಮಿಸ್ ಮ್ಯಾಚ್ ಹಾಕಿರಿ ಅಂತೇಳಿ. ಅವೆಲ್ಲ ನಮ್ಗೆ ತಾರ ತಿಗಡಿಗಳು ಆಗ್ಬಿಟ್ಟೈತೆ. ಅದು ಗಾಡಿ ಬರೋದಂತದ್ದು ನಮ್ಗೆ ಭರೋಸೆ ಇಲ್ಲ ಮೊದ್ಲು ಮಾತು. ಯಾಕಂದ್ರೆ ಸರ್, ಒಂದು ಸ್ಪ್ಲಿಂಗ್ ಮಿಸ್ಟೇಕ್ ಆದ್ರೆ ಇವಾಗಿನ ಕಾಲ ಹೆಂಗೈತೆ ಅಂದ್ರೆ ಕೆಲ್ಸನೇ ಆಗಂಗಿಲ್ಲ. ಅದು ಇವ್ರು ಪೂರಾ ಹೆಸರನ್ನೇ ಮಿಸ್ಟೇಕ್ ಮಾಡಿ ಹಾಕ್ಯಾರ. ಇದ್ರ ಮೇಲೆ ನಮಗೆ ಗ್ಯಾರಂಟಿ ಇಲ್ಲ. ನಿಮಗೆ ಅವರು ಏನ್ ಭರೋಸೆ ಕೊಟ್ಟಿದ್ದಾರೆ? ಇವಾಗ ನಾವು ಚೆಕ್ ಕೊಡ್ತೀವಿ, 4 ದಿವಸ ಆದ್ಮೇಲೆ ಅಮೌಂಟ್ ಕೊಡ್ತೀವಿ ಅಂತೇಳಿ ಭರೋಸೆ ಕೊಟ್ಟಿದ್ದಾರೆ. ಅದು ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ಏನಿಲ್ಲ ಸ್ನೇಹಿತರೆ, ಓಲಾ ಕಂಪನಿಯಲ್ಲಿ ಗಾಡಿ ಒಳಗೆ ಇರ್ತಕ್ಕಂತ ಒಂದು ಲೋನ್ ಸಲುವಾಗಿ ನಮ್ಮ ಖಲೀಲ್ ಮಿಯಾ ಅವರು ಬಂದು 50,000 ದುಡ್ಡು ಕಟ್ಟಿರ್ತಾರೆ. ಆದ್ರೆ ಖಲೀಲ್ ಖಾನ್ ಅಂತ ಕಟ್ಟ ಜಾಗದ ಖಲೀಲ್ ಮೇಲೆ ಶಕೀಲ್ ಮಿಯಾ ಅಂತ ಮಾಡಿದ್ದಾರೆ. ಆ ಶಕೀಲ ನಮ್ಮ ಕಾರಣ ತಪ್ಪಿದ್ರಿಂದಾಗಿ ಒಬ್ರಿಗೊಬ್ಬರು ವೈಮನಸ್ಸು ಇದ್ರಲ್ಲಿ ಬಂದಿದ್ರಿಂದ ಇಲ್ಲಿ ನನಗೆ ಗಾಡಿ ಬೇಡ ಅಂತ ಅವ್ರು ಹೇಳ್ತಕ್ಕಂಥದ್ದು. ಈಗ ನಮ್ಮ ಕೆಲ ಸ್ನೇಹಿತರು ಎಲ್ಲರೂ ಬಂದು ಕುಂತು ಮಾತಾಡಿದ ಮೇಲೆ ಅವ್ರ ಮಾತುಕತೆಗೆ ಬಂದು ಗೌಸ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು ಚೆಕ್ ಕೊಡ್ತೀನಿ, ಆ ಚೆಕ್ ನಂತರ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದಾರ. ಇಲ್ಲಿಗೆ ಈ ಮಾತುಕತೆ ಮುಕ್ತಾಯ ಆಗಿದೆ. ಹಾಗಾಗಿ ನಾವು ಕಿಸ್ಕಿನ ಟಿವಿಯಲ್ಲಿ ಕೂಡ ಇದ್ರ ಬಗ್ಗೆ ನ್ಯೂಸ್ ಮಾಡ್ತಾ ಇದ್ದೀವಿ. ನಾ ಸ್ವಲ್ಪ ಜನಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಒಂದು ರಿಸಿಪ್ಟ್ ಇಲ್ಲಾರ್ದು ಒಂದು ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ದುಡ್ಡು ಕೊಡಕ್ ಹೋಗ್ಬೇಡ್ರಿ ಯಾರು. ಯಾಕಂದ್ರೆ ಇವಾಗ ಬಹಳ ಮಂದಿ ಮೋಸ ಮಾಡೋದು ನನ್ಗೆ ಆಗಿದ್ದು. ಯಾಕಂದ್ರೆ ಅವ್ರು ಮಾಡ್ಬೇಕಂದ್ರೆ ಸುಮ್ನೆ ಮಾಡಂಗಿಲ್ಲ, ಅವರು ದುಡ್ಡು ಕದಿಯೋದಕ್ಕೆ ಮಾಡಿರ್ತಾರೆ. ಆಯ್ತು, ಧನ್ಯವಾದಗಳು.